ಹಾಯ್ ಮಕ್ಳ, ನಾ ಆಗ್ಲೇ ನಿಮಗ್ 3 ಕತೆ ಹೇಳಿದೀನಿ. ಈಗ ಇನ್ನೊಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮಕ್ಳ. ತಂದೆ ತಾಯಿಗೆ ಒಬ್ಬನೇ ಮಗ, ಅವನ ಹೆಸರು ಸತೀಶ ಅಂತ ಹೆಸರು. ಅವನು ತುಂಬಾ ಬುದ್ಧಿವಂತ. ಅವನು 9ನೇ ಕ್ಲಾಸಲ್ಲಿ ಓದ್ತಾ ಇರ್ತಾನೆ. ಅವನಿಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 100ಕ್ಕೆ 100. ಗುರುಗಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅವನು. ಯಾವುದೇ ಒಂದು ಸ್ಪರ್ಧೆ ಕಳ್ಸಿದ್ರು ಫಸ್ಟ್ ಪ್ರೈಸ್ ಅವನಿಗೆ ಬರ್ತಾ ಇದ್ದಿದ್ದು. ಅಂಥ ಒಂದು ಪ್ರತಿಭಾನ್ವಿತ ಹುಡುಗ ಅವನು. ಅವಾಗ ಒಂದ್ಸಲ ಏನಾಗುತ್ತೆ ಅಂದ್ರೆ, ಅವ್ರ ಸ್ಕೂಲಿಂದ ಒಂದು ಜಿಲ್ಲಾ ಮಟ್ಟದ ಆಶುಭಾಷಣ ಸ್ಪರ್ಧೆಯನ್ನ ಏರ್ಪಡಿಸ್ತಾರೆ. ಆಶುಭಾಷಣ ಸ್ಪರ್ಧೆಗೆ ಸತೀಶನ್ನ ನೀನ್ ಹೆಸರು ಕೊಡು ಅಂದಾಗ ಕೊಡ್ತಾನೆ ಅವನು. ನಾನು ಸೇರ್ಕೋತೀನಿ ಮೇಡಮ್, ನಾನು ಮಾತಾಡ್ತೀನಿ ಅಂತ. ಆಗ ಅವನು ಸರಿ, ಎಲ್ಲ ರೆಡಿ ಆಗ್ತಾನೆ. ಸ್ಪರ್ಧೆ ದಿನ ಬರುತ್ತೆ. ತಾತ ಇರ್ತಾರೆ ಮನೇಲಿ. ತಾತ ಹೇಳ್ತಾರೆ, ಏನೋ ಸತೀಶ ಎಲ್ಲ ಚೆನ್ನಾಗಿ ರೆಡಿಯಾಗಿದೆಯೇನಪ್ಪ ಅಂದ್ರೆ, ಓ ತಾತ, ನನಗಲ್ದೆ ಇನ್ಯಾರಿಗೆ ಬರುತ್ತೆ, ನಾ ಅಷ್ಟು ಬುದ್ಧಿವಂತ, ನನಗೆ ಅಲ್ವಾ ಬರುದು ಅಂದಾಗ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಕಳಿಸ್ತಾರೆ. ಸರಿ, ಆಶುಭಾಷಣ ಸ್ಪರ್ಧೆಗೆ ಚೀಟಿ ಎತ್ಕೋತಾನೆ. ಎಲ್ಲರೂ ಕೂತಿದ್ದಾರೆ, ಮೇಡಮ್ಗಳು ಎಲ್ರೂ ಕಾಯ್ತಾ ಇದ್ದಾರೆ ಹೇಗ್ ಮಾತಾಡ್ತಾನೆ ಅಂತ. ಅವನ್ಗೆ ಬಾಯಿಂದ ಒಂದು ಮಾತು ಬರುದಿಲ್ಲ. ಎಷ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರೈಸ್ ತಗೊಳ್ತಿದ್ದ ಹುಡುಗ, ಏನು ಮಾತೇ ಬರುದಿಲ್ಲ ಅವನ್ಗೆ. ಬೆಲ್ ಮಾಡ್ಬಿಡ್ತಾರೆ, ಹೊಟ್ಟೋಗ್ತಾನ ಅವನು ಟೈಮ್ ಆಗೋಗುತ್ತೆ. ಆವಾಗ ಎಷ್ಟು ನಿರಾಸೆ ಆಗುತ್ತೆ ಎಲ್ಲ ಶಿಕ್ಷಕರಿಗೆ ಅಂದ್ರೆ, ಅಯ್ಯೋ ನಮ್ಮ ಸ್ಕೂಲ್ಗೆ ಜಿಲ್ಲಾ ಮಟ್ಟದಲ್ಲಿ ಪಾರಿತೋಷಿಕ ಬರುತ್ತೆ ಅನ್ಕೊಂಡಿದ್ವು, ಬರ್ಲಿಲ್ವಲ್ಲ ಅಂದ್ಬಿಟ್ಟು ಬೇಜಾರ್ ಮಾಡ್ಕೋತಾರೆ. ಆದ್ರೂ ಅವನಿಗೆ ಬೆಣ್ ತಟ್ಟಿ ಪರವಾಗಿಲ್ಲ ಬಿಡು ಅಂತ ಹೇಳಿ ಕಳಿಸ್ತಾರೆ. ಸತೀಶ ಮನೆಗ್ ಬರ್ತಾನೆ, ಹತ್ಕೊಂಡು ಬರ್ತಾನೆ. ತಾತ ತಾತ ಅಂತ ಕೂಕೊಂಡ್ ಬರ್ತಾನೆ. ಏನಪ್ಪ ಸತೀಶ, ಏನಾಯ್ತು ಅಂದಾಗ, ತಾತ ನಾ ಸೋತ್ಬಿಟ್ಟೆ ತಾತ, ನಂಗೆ ಪ್ರೈಸ್ ಬರ್ಲಿಲ್ಲ ತಾತ, ನಾ ಸೋತೋದೆ ಅಂತ ಅಳ್ತಾನೆ ತುಂಬಾ. ಆಗ ತಾತ ಹೇಳ್ತಾರೆ, ಅಳ್ಬೇಡ ಬಿಡು, ಈ ಸೋಲೆ ಮುಂದಿನ ಗೆಲುವು, ಇದು ಮೊದಲನೇ ಮೆಟ್ಲಷ್ಟೆ, ಯಾಕೆ ಅಳ್ತಿ, ಯೋಚನೆ ಮಾಡ್ಬೇಡ ಬಿಡು ಅಂತ ಹೇಳ್ಬಿಟ್ಟು ಬಾಯಿಲ್ಲಿ ಅಂದ್ಬಿಟ್ಟು ಅವ್ರ ಮನೇಲಿ ಒಂದು ಪುಟ್ಟ ಕೈ ತೋಟ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಾಯಿಲಿ ನಿನ್ನ ಅಂದ್ಬಿಟ್ಟು 2 ಗಿಡ ಇರುತ್ತೆ, ಸಸಿಗಳು, ಮಾವಿನ ಸಸಿಗಳು, ಅದನ್ನ ತೋರಿಸ್ತಾರೆ. ಬಾಯಿಲಿ ನೋಡಿ, ಇಲ್ಲಿ 2 ಸಸಿ ಇದೆ, ನೋಡು ಬಾ ಇದನ್ನ ಅಂದ. ಅಯ್ಯೋ ತಾತ, ನಾ ಸೋತ್ಬಿಟ್ಟು ನಂಗೆ ಬೇಜಾರಾಗ್ತಿದೆ. ಏನ್ ತಾತ ನೀನು, ಮಾವಿನ ಸಸಿ ನೋಡು, ಮಾವಿನ ಸಸಿ ನೋಡು, ನಂಗೆ ಏನು ಬೇಡ ತಾತ ಅಂತಾನೆ. ತಾತ ಸರಿ ಬಂದ್ಬಿಡ್ತಾರೆ. ಆಗ ತಾತ, ನಾ ಸೋತ್ಬಿಟ್ನಲ್ಲ ತಾತ, ಯಾವಾಗ್ಲೂ ನಂಗೆ ಪ್ರೈಸ್ ಬರ್ತಿತ್ತು ಅಂದಾಗ, ನೋಡೋಣ ಮುಂದೆ ಅಂತ ಹೇಳಿದಾಗ ಇನ್ನೊಂದು 6 ತಿಂಗಳಾದ್ಮೇಲೆ ತಿರ್ಗಾ ಒಂದು ಸ್ಪರ್ಧೆ ಏರ್ಪಡಿಸ್ತಾರೆ. ಅದು ಭಾಷಣ ಸ್ಪರ್ಧೆ. ಭಾಷಣ ಸ್ಪರ್ಧೆ ಅಂದ್ರೆ ಮುಂಚಿತವಾಗಿ ವಿಷಯ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಮಾತಾಡೋದು. ಸರಿ, ಇವನು ಅದರಲ್ಲಿ ಈಗ ಭಾಗವಹಿಸ್ತಾನೆ. ಭಾಗವಹಿಸಿದಾಗ ಅವನಿಗೆ ಫಸ್ಟ್ ಪ್ರೈಸ್ ಬಂದ್ಬಿಡುತ್ತೆ. ಪಾರಿತೋಷಕ ಇವ್ರ ಸ್ಕೂಲ್ಗೆ ಬಂದ್ಬಿಡುತ್ತೆ. ಆಗ ಓಡ್ ಬರ್ತಾನೆ, ತಾತನ್ ತಬ್ಗೋತಾನೆ, ತಾತ ನನಗೆ ಈ ಸಲ ಫಸ್ಟ್ ಪ್ರೈಸ್ ಬಂದ್ಬಿಡ್ತು ಅಂತ. ಆಗ ತಾತ ಹೇಳ್ತಾರೆ, ಹೋದ್ಸಲ ಯಾಕೆ ಬಂದಿರ್ಲ, ಈ ಸಲ ಯಾಕೆ ಬಂತು ಹೇಳು ನೋಡೋಣ ಅಂದಾಗ, ಏನ್ ತಾತ ನಂಗೆ ಗೊತ್ತೇ ಇಲ್ಲ ಅಂದಾಗ, ನಾ ಹೇಳಿದ್ನೋ ಇಲ್ವಾ ನಿಂಗೆ, ದಿನಾಗ್ಲೂ ಪ್ರಯತ್ನ ಪಡ್ಬೇಕು, ಭಾಷಣವನ್ನ ಇದು ಪ್ರಾಕ್ಟೀಸ್ ಮಾಡ್ಬೇಕು, ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು, ಹೇಗೆ ನನ್ನ ಹಾವಭಾವಗಳು ಹೇಗಿರುತ್ತೆ ಅನ್ನೋದನ್ನ ಕನ್ನಡಿಲಿ ನೋಡ್ಕೋಬೇಕು, ಟೈಮ್ ನೋಡ್ಕೋಬೇಕು, 5 ನಿಮಿಷದಲ್ಲಿ ಮುಗಿಯುತ್ತೋ ಇಲ್ವೋ ಅಂತ, ಅದನ್ನೆಲ್ಲ ನೋಡಕ್ಕೆ ನಿಂಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ ತಾನೆ. ಆದ್ರಿಂದ ನಿಂಗೆ ನಿರಂತರ ಪ್ರಯತ್ನದಿಂದ ನಿನಗೆ ಪ್ರೈಸ್ ಬಂತು. ಮೊದಲನೇ ಸಲ ಯಾಕೆ ಬರ್ಲಿಲ್ಲ ಅಂತ ಗೊತ್ತಾಯ್ತು ತಾನೆ. ನೀನೇನು ಉಡಾಫೆ ಅವಾಗ ನಿಂದು, ನಿಂಗೆ ಅತಿಯಾದ ಆತ್ಮವಿಶ್ವಾಸ, ನನ್ ಬಿಟ್ರೆ ಯಾರು ಅಂತ. ಆದ್ರೆ ಯಾವತ್ತೂ ಅತಿಯಾದ ಆತ್ಮವಿಶ್ವಾಸ ಇರಬಾರ್ದು ಮಕ್ಕಳೇ. ಸರಿ, ಇಷ್ಟ ಆಯ್ತು. ಸರಿ ತಾತ ಬೆನ್ ಸೌರಿ, ಸಂತೋಷ, ಪ್ರೈಸ್ ತಗೊಂಡೆ, ಹೀಗೆ ಮುಂದುವರಿ ಅಂತ ಹೇಳ್ತಾರೆ. ಅಲ್ಲ ತಾತ, ಅವತ್ ನಾ ಸೋತಾಗ ನೀನು ಅದೇನೋ ಗಾರ್ಡನ್ ಕರ್ಕೊಂಡು ಹೋಗಿ 2 ಮಾವಿನ ಸಸಿ ನೋಡು ನೋಡು ಅಂತಿದೆಯಲ್ಲ, ಏನದು ಅಂದಾಗ, ಬಾಯಿರ್ಲಿ ಅಂತ ಕರ್ಕೊಂಡು ಹೋಗ್ತಾರೆ. ನೋಡು, 2 ಮಾವಿನ ಸಸಿ ಒಂದೇ ದಿನ ಹಾಕಿದೀನಪ್ಪ ಸತೀಶ. ಒಂದು ನೋಡು ಎಷ್ಟು ಚೆನ್ನಾಗಿ ಬೆಳೆದಿದೆ, ಕಾಯೆಲ್ಲ ಬಿಟ್ಟಿದೆ, ದೊಡ್ಡದಾಗಿದೆ. ಅದೇ ದಿನ ಇದು ಹಾಕಿದೀನಿ, ಆದ್ರೆ ಇದ್ ಬೆಳೆದೇ ಇಲ್ಲ. ಯಾತಕ್ ತಾತ ಅಂದಾಗ ಹೇಳ್ತಾರೆ, ನೋಡು, ಇದಕ್ಕೆ ಕಾಲಕ್ಕೆ ಸರಿಯಾಗಿ ನಾನು ನೀರ್ ಹಾಕ್ತಿದ್ದೆ, ಗೊಬ್ಬರ ಹಾಕ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಆದ್ರೆ ಈ ಗಿಡಕ್ಕೆ ಏನ್ ಮಾಡ್ತಿದ್ದೆ, ಕಾಲಕ್ಕೆ ಸರಿಯಾಗಿ ಗೊಬ್ಬರ ಹಾಕ್ತಿರಲ್ಲ, ನೀರ್ ಹಾಕ್ತಿರಲ್ಲ, ಅದೆಲ್ಲ ಒಣಗೋಯ್ತು, ಇಷ್ಟೇ ಉದ್ದ ಇದೆ. ಆದ್ರಿಂದ ಇದರಿಂದ ಏನ್ ಗೊತ್ತಾಗುತ್ತೆ ಗೊತ್ತಾ ಮಗು, 2 ಸೊಸೆನೇ ಇರ್ಬೋದು, ಆದ್ರೆ ಸಮಯ ಸಿಕ್ಕಾಗ ಅದನ್ನ ಸದುಪಯೋಗ ಪಡ್ಕೋಬೇಕು ಯಾವಾಗ್ಲೂ.
ಒಳ್ಳೆಯದಕ್ಕೆ ಸರಿಯಾಗಿ ನಾವು ವೇಳಾಪಟ್ಟಿಯನ್ನ ಸಿದ್ಧಪಡಿಸ್ಕೊಂಡು ಶಿಸ್ತನ್ನ ಒಂದು ಶ್ರದ್ಧೆಯಿಂದ ಶಿಸ್ತಿಂದ ನಾವು ಅಭ್ಯಾಸವನ್ನ ಮಾಡಿದ್ರೆ ವಿಜಯ ನಮಗೇ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಮಿಂಚಿ ಹೋದ ಫಲಕ್ಕೆ ಚಿಂತಿಸಿ ಫಲವಿಲ್ಲ, ಅಳ್ತಾ ಕುತ್ಕೋಬಾರ್ದು ಪ್ರೈಸ್ ಬರ್ಲಿಲ್ಲ ಅಂತ. ಇದು ಗಾದೆ ಆಧಾರಿತ ಮಕ್ಕಳೇ ಕತೆ. ಹೇಗಿದೆ ಇದು? ಇಷ್ಟ ಆದ್ರೆ ಈ ಕಲ್ಚರಲ್ ಇದು ಚಾರು ಫೌಂಡೇಶನ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.